ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಆದರೆ ಅವನ ದರ್ಶನ ಸಿಗೋದು ಅವನ ಅನುಗ್ರಹ ಇದ್ದವರು ಮಾತ್ರ. ಹಾಯ್ ಎಲ್ಲರೂ ನಮಸ್ಕಾರ ಗುರು. ಕೊನೆಗೂ 4 ವರ್ಷ ಆದಮೇಲಿಂದ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದಕ್ಕೆ ಅವನ ಅನುಗ್ರಹ ಸಿಕ್ಕಿತ್ತು. ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಟ್ರೈನ್ ಟಿಕೆಟ್ನ ಬುಕ್ ಮಾಡಿಕೊಂಡು ಲಗೇಜ್ನ ಎತ್ಕೊಂಡು ಹೊರಟಿದ್ದೆ ನಮ್ಮ ಮಂಡ್ಯ ರೈಲ್ವೆ ಸ್ಟೇಷನ್ಗೆ. ಯಾಕಂದರೆ ನಾನು ಹೊರಡ್ತಾ ಇರೋದು ಮಂಡ್ಯದಿಂದ ತಿರುಪತಿ ಎಕ್ಸ್ಪ್ರೆಸ್ಗೆ. ಸೊ ಲಗೇಜ್ನೆಲ್ಲ ಎತ್ಕೊಂಡು ನಾನು ಡೈರೆಕ್ಟಾಗಿ ರೈಲ್ವೆ ಸ್ಟೇಷನಿಗೆ ಬಂದು ನಮ್ಮ ಟ್ರೈನ್ ಬರುವಂಥ ಪ್ಲ್ಯಾಟ್ಫಾರ್ಮ್ ಕಡೆ ಹೊರಟೆ. ಪ್ಲ್ಯಾಟ್ಫಾರ್ಮ್ ಯಾಕೋ ಇವತ್ತು ಸಿಕ್ಕಾಪಟ್ಟೆ ಖಾಲಿ ಹೊಡಿತಾ ಇತ್ತು ಗುರು. ಅಂಥ ಜನನೇ ಇರಲಿಲ್ಲ. ತಿರುಪತಿ ಟ್ರೈನು ಅಂದರೆ ಎಷ್ಟು ಜನ ಇರಬೇಕು, ಬಟ್ ಯಾಕೋ ಇವತ್ತು ಪ್ಲ್ಯಾಟ್ಫಾರ್ಮಲ್ಲಿ ಜನನೇ ಇರಲಿಲ್ಲ. ಅದು ಕೂಡ ಒಳ್ಳೇದೇ ಅಂದ್ಕೊಂಡು ನಾನು ನಮ್ಮ ಕಂಪಾರ್ಟ್ಮೆಂಟ್ ಎಲ್ಲಿ ಬರುತ್ತೆ ಅಲ್ಲಿ ಹೋಗಿ ನಿಂತ್ಕೊಂಡೆ. ನಮ್ಮ ಕಂಪಾರ್ಟ್ಮೆಂಟ್ ಇರೋದು S2. ಸೊ ಇಲ್ಲೇ ನಮ್ಮ ಕಂಪಾರ್ಟ್ಮೆಂಟ್ ಬರೋದು. ಸೊ ಅಲ್ಲೋಗಿ ಲಗೇಜ್ನ ಮಡಗ್ಬಿಟ್ಟು ಟ್ರೈನ್ ಬರೋದನ್ನೇ ವೆಯ್ಟ್ ಮಾಡ್ತಾ ಕುಂತಿದ್ದೆ. ಅಷ್ಟರಲ್ಲಿ ದೂರದಲ್ಲಿ ಟ್ರೈನ್ ಬರೋ ಸೌಂಡ್ ಆಯಿತು. ಆ ಕಡೆ ತಿರುಗಿ ನೋಡಿದೆ, ಟ್ರೈನ್ ನಿಧಾನಕ್ಕೆ ನಮ್ಮ ಪ್ಲ್ಯಾಟ್ಫಾರ್ಮ್ ಕಡೆ ಬರ್ತಾ ಇತ್ತು. ಸೊ ನಾನೇನು ಮಾಡಿದೆ, ನನ್ನ ಕಂಪಾರ್ಟ್ಮೆಂಟ್ ಬರೋ ತನಕ ವೆಯ್ಟ್ ಮಾಡ್ತಾ ಇದ್ದು. ಅದು ಬಂದ ಮೇಲಿಂದ ನನ್ನ ಕಂಪಾರ್ಟ್ಮೆಂಟ್ ಒಳಗಡೆ ಹತ್ತಿ ನನ್ನ ಲಗೇಜ್ನೆಲ್ಲ ಮೇಲ್ಗಡೆ ಇಟ್ಟು ಡೋರ್ ಹತ್ರ ಬಂದು ನಿಂತ್ಕೊಂಡೆ. ಡೋರ್ ಹತ್ರ ಬಂದು ನಿಂತ್ಕೊಂಡು ಟ್ರೈನ್ ಹೋಗ್ತಾ ಇರೋದನ್ನ ಹಂಗೆ ನೋಡ್ತಾ ಇದ್ದೆ. ಯಾಕೋ ಬೋರ್ ಹೊಡಿತು. ಹಂಗೆ ಈ ಕಡೆ ತಿರುಗಿ ಕನ್ನಡಿಲಿ ಮುಖ ನೋಡ್ಕೊಂಡೆ, ಅದು ಕೂಡ ಬೋರ್ ಹೊಡಿತು. ಅದಾದಮೇಲಿಂದ ಬಿಸಿ ಬಿಸಿ ವಡೆ ತರ್ತಾಯಿದ್ರು. ಸೊ ಬಿಸಿ ಬಿಸಿ ವಡೆ ಯಾರ ತಿನ್ನೋದ ಅಂತ ಒಂದು ವಡೆ ಇಸ್ಕೊಂಡು ಆರಾಮಾಗಿ ತಿಂತಿದ್ದೆ. ವಡೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳಬೇಕು. ಸೊ ಆ ಒಂದು ವಡೆನ ತಿಂದು ಮುಗಿಯುವಷ್ಟರಲ್ಲಿ ಟ್ರೈನು ಆಲ್ರೆಡಿ ಬಂದು ಮದ್ದೂರು ರೀಚ್ ಆಗಿತ್ತು. ಅಲ್ಲಿಂದ ಟ್ರೈನು ಮೂವ್ ಆಗಿ ಚನ್ನಪಟ್ಟಣ, ರಾಮನಗರ, ಬಿಡದಿ ದಾಟಿ ಕೆಂಗೇರಿಗೆ ಬಂದು ಒಂದು 10 ನಿಮಿಷ ನಿಂತು ಫೈನಲಿ 8:15 ನಮ್ಮ KSR ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಬಂದು ತಲುಪಿತು. ಟ್ರೈನ್ ಬರ್ತಾ ಇದ್ದಂಗೆ ನನ್ನ ಸ್ನೇಹಿತ ಅಲ್ಲೇ ಕಾಯ್ತಾ ಇದ್ದವನು ನಮ್ಮ ಕಂಪಾರ್ಟ್ಮೆಂಟ್ ಒಳಗೆ ಹತ್ತು ಕುಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಹರಟೆ ಹೊಡೆದ್ವಿ. ಅದಾದಮೇಲಿಂದ ಹೊಟ್ಟೆ ಹಸಿವು ಶುರುವಾಯಿತು. ಅಲ್ಲೇ ಬಾತು ಬಿಸಿ ಬಿಸಿ ಮದ್ದೂರು ವಡೆನ ತಗೊಂಡು ಅಲ್ಲಿ ಊಟ ಮಾಡಿ ಮುಗಿಸಿದ್ವಿ. ಮುಗಿದ್ಮೇಲೆ ಪಕ್ಕದಲ್ಲಿ ಏನೋ ಸೌಂಡ್ ಬರ್ತಾ ಇದೆ ಅಂತ ನೋಡಿದ್ರೆ ಅದು ಸೀಟ್ಗೋಸ್ಕರ ನಡೀತಾ ಒಂದು ಕಾಮನ್ ಜಗಳ ಅಂತ ಗೊತ್ತಾಗಿ ಆ ಜಗಳನ ಅಲ್ಲಿಗೆ ಬಿಟ್ಟು ನಾವು ಬುಕ್ ಮಾಡಿದಂಥ ಸೀಟ್ ಬಂದು ಅಪ್ಪರ್ ಬರ್ತು. ಸೊ ಅಪ್ಪರ್ ಬರ್ತ್ ಹತ್ತಿ ಮಲ್ಕೊಳ್ಳೋಕೆ ಏನು ಬೇಕೋ ವ್ಯವಸ್ಥೆ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ಟ್ರೈನ್ 4:15 ತಿರುಪತಿ ತಲುಪುತ್ತೆ. ಸೊ ಅಲ್ಲಿ ತನಕ ನಿದ್ದೆ ಮಾಡೋದ ಅಂತ ಹೇಳ್ತಾ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.